ರುದ್ರ ರುದ್ರ ಯಾರಿದ್ದೀರಿ ಮನೆಯಲ್ಲಿ? ಯಾರು? ಓಹೋ, ನೀನಾ? ನಮ್ಮನೆಗೆ ಯಾರು ಅತಿಥಿಗಳು ಬಂದಿದ್ದಾರೆ ಅಂತ ನಾನು ತಿಳಿದಿದ್ದೆ. ಆದ್ರೆ ಬೆಂಗಳೂರಿನಿಗೆ ಬಹುತಾ ಇಲ್ಲಿಗೂ ಬಂದಿದೆ ಅಂತ ನಾನು ತಿಳಿದಿರ್ಲಿಲ್ಲ. ಏಯ್ ಮಾದೇಶ, ನಿನ್ನೆ ಕೇಳ್ತಾ ಇದ್ದೀನಿ, ನನ್ನ ಮನೆಗೆ ಯಾಕೆ ಬಂದೆ ಅಂತ ಹೇಳು. ಯಾಕೆ ಬಂದೆ ಇಲ್ಲಿಗೆ? ಬರಬೇಕೆಂದು ಬಯಸಿ ಬಂದವನು ನಾನಲ್ಲ, ಬರುವ ಅವಶ್ಯಕತೆ ತಂದುಕೊಂಡವನು ನಿನ್ನ ತಂದೆ. ಅದೆಲ್ಲ ಏನಾಗಬೇಕಾಗಿದೆ? ನೀನ್ ಯಾಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ನಾನು ಯಾರು ಎಂಬುದನ್ನು ಅರಿತುಕೊಂಡು ಮಾತನಾಡು. ನಾನು ಈ ಊರಿನ ಮಾತೆ ಚಂದ್ರಾಷ್ಟಣಿಯವರ ಏಕೈಕ ಪುತ್ರನಾದ ಮಾಂತೇಶ್ವರಿ ನಾನೇ. ನೀನು ನೀನು ಧನರಾಷ್ಟಣಿಯ ಮಗನ? ಯಾಕೆ ಅಂಬಿಕಾ, ಮೈಯಲ್ಲಿ ಹರಿಯುವ ರಕ್ತ ಎಪ್ಪುಗಡಿತೆ, ನಿನ್ನ ನಡಗಿದಂತೆ ಆಯ್ತೆ, ಇಲ್ಲ ನೀನು ಮಾತನಾಡುತ್ತಿರುವ ನಾಲಿಗೆ ನಾಚಿಕೊಂಡಿದ್ದೆ. ಅಂಬಿಕಾ, ನಾನು ನಿನ್ನನ್ನು ಪ್ರೀತಿ ಬಯಸಿದ್ದೆ ತಪ್ಪಾಯ್ತು. ತಪ್ಪೇನಿಲ್ಲ, ನಿನ್ನ ನೋಡಿ ನನಗೆ ವ್ಯಥೆ ಆಗ್ತಾ ಇದೆ. 10 ಜನರಿಗೆ ಪಾಠ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಅದರ ಬದಲಾಗಿ ಎಲುಬು ತಿನ್ನೋ ನಾಯಿ ಹೊಡ್ತಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ನಾಲಿಗೆ ಸ್ವಲ್ಪ ಹತ್ತುತ್ತಲೇ ಇರಲಿ. ಮಾತನಾಡಿದ್ದೆ ಅಂದರೆ ನಿಂತ ನೆಲದ ಮೇಲೆ ನಿನ್ನ ದೇಹದ ಮಣ್ಣು ಪಾನ ಮಾಡಬೇಕಾಗುತ್ತದೆ. ನಾನು ಯಾರು ಎಂಬುದನ್ನು ಅದು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನಕ್ಕೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 100 ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಏನೋ ನಿನ್ನನ್ನು ಕಟ್ಟಿಕೊಳ್ಳಲೇಬೇಕೆಂಬ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ ಅಲ್ಲಿ. ಯಾಕೆ ನಾನು ಅಷ್ಟೊಂದು ರೂಪಸಿಯೇ? ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಒಳಿಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅಂಬಿಕಾ. ನಾನೆಷ್ಟೇ ನನ್ನ ಮನಕ್ಕೆ ಎಚ್ಚರ ಹೇಳಿದರೂ ನಿಷ್ಠೆ ಹೆಚ್ಚಾಗುತ್ತದೆ ಅಂಬಿಕಾ. ಇಲ್ಲಿವರೆಗೂ ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಅಕ್ಕಿಯನ್ನು ತೆಗೆದುಕೊಂಡಿದ್ದೆ. ಆದರೆ ನನಗೆ ದಕ್ಕಲಾರದ ಅಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲಿದೆ ಎಂದು ನಾನು ಅರಿತುಕೊಂಡಿರಲಿಲ್ಲ. ಈಗ ನೀನು ನನ್ನ ಹೊರಮನೆಯ ಅಂಗಳದಲ್ಲಿ ನಿಂತ ಹೊರಗಿಣಿ. ನೀನು ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದೆ ಹೋದರೆ ನಿನ್ನ ದೇಹವನ್ನು ಕುಕ್ಕುವ ರಣಹದ್ದು ನಾನಾಗಬೇಕಾಗುತ್ತದೆ. ಏಯ್ ಬಾಯಿ ಮುಚ್ಚೋ ನಾಯಿ, ಮನವಹಿಸಿ ಈ ಹಕ್ಕಿಯನ್ನು ಕುಕ್ಕಲು ನಾನೇನು ದೇವದಾಸ್ ಹಕ್ಕಿ ಅಲ್ಲ. ಈ ಹಕ್ಕಿಯನ್ನು ಕುಕ್ಕಲು ಬಂದಿದ್ಯಾದ್ರೆ ಕುಕ್ಕಲು ಬರೋ ನಿನ್ನ ರೆಕ್ಕೆಯನ್ನೇ ಕತ್ತರಿಸಾಕಬೇಕಾಗುತ್ತೆ. ಹುಷಾರ್ ನೋಡು ಮಾತೇಶ್, ಒಂದು ಹೆಣ್ಣು ಒಲಿಬೇಕು ಅಂದ್ರೆ 100 ಪುಣ್ಯ ಮಾಡಿರ್ಬೇಕು. ಅದಕ್ಕೂ ನಾವು ನಿನಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಪ್ರೀತಿ ಇಲ್ಲದ ಹೆಣ್ಣನ್ನು ಅತ್ಯಾಚಾರ ಮಾಡಿದ್ರೆ ಉಪ್ಪಿಲ್ಲದ ಅಡಿಗೆನು ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ, ಕಟಾರದಲ್ಲಿ ಗದ್ದದಂಡಿ ಚೆಲ್ಲದಂತೆ ಸರಿ. ಇದೆಲ್ಲ ತಿದ್ದುಕೊಂಡು ಸರಿಯಾಗಿ ಬಾಳ್ದ್ರೆ ಸರಿ, ಇಲ್ಲದಿದ್ರೆ ನಿನ್ನ ಕೊಲೆ ನನ್ನ ಕೈಯಲ್ಲಿ ಆದಿತ್ತು ಕೊಲ ಘಾತಕ. ನಿನ್ನ ಎಚ್ಚರದ ಉಪದೇಶದ ತತ್ವ ಮಾತುಗಳು, ನೀನು ಎಕ್ಕ ಉಪದೇಶ ಹೇಳಿರೋದು ನನ್ನ ಹೃದಯದಲ್ಲಿ ಅದು ಭದ್ರವಾಗಿ ನಿಲ್ಲಲಾರದು. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಒಲಿಗೆ ಬರಲಾರದ ಹೆಣ್ಣನ್ನು ಬೆನ್ನು ಒತ್ತುವುದಿದ್ದರೆ ಓಡುವ ಸುತ್ತಿಯನ್ನು ಬೇಟೆ ಹಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಪೂಜಿಸುವ ಅಂದರೆ ಅಮೃತವನ್ನು ಸೇವಿಸಿದಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವುದಾದರೆ ಮತ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಒಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಅಂಬಿಕಾ, ಮುಂದುವರೆದಂತೆ ವೈರತ್ವ ಹುಟ್ಟುತ್ತದೆ, ವೈರತ್ವ ಹುಟ್ಟಿದಂತೆ ವಿರಸ ಬೆಳೆಯುತ್ತದೆ, ವಿರಸ ಬೆಳೆದಂತೆ ಸರ್ವನಾಶಕ್ಕೆ ಮೂಲವಾಗುತ್ತದೆ. ಸರ್ವನಾಶವಾದರೂ ಯಾರಿಗೂ ಉಪಯೋಗವಾಗಲಾರದು. ಈ ಸಮಯದಲ್ಲಿ ನಾವಿಬ್ಬರು ಸರಸನಾಡುವುದು ಉತ್ತಮ ಅವಕಾಶ. ಒಂದು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೌದಾ? ಹೌದು ಮಾದೇಶ್, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಹೇಳು ಅಂಬಿಕಾ, ಅದಕ್ಕೇನಂತೆ? ನೋಡು ಮಾದೇಶ್, ಮನುಷ್ಯ ಹೊಟ್ಟೆ ಹಸಿದಾಗ ಏನ್ ತಿಂತಾನೆ? ಎಂತ ಪ್ರಶ್ನೆ ಅಂಬಿಕಾ? ವಸಿದ ಅಟ್ಟಗೆ ಅನ್ನವನ್ನು ತಿನ್ನುತ್ತಾನೆ. ಅನ್ನ ತಿನ್ನೋ ಬದಲು ಸೆಗಣಿ ಏಕೆ ತಿನ್ಬಾರ್ದು?
ಬಾಯಿನ. ನೀನು ತಿನ್ನಲು ಬಂದಿದ್ದ ಅನ್ನ ಅಲ್ಲ, ಸಗಣಿನೇ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಹೆಣ್ಣಿಗೊಂದು ಗಂಡು ಬೇಕು ಅಂತ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ನೀನು ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕ್ತಾ ಇದೀಯ ಅಂದ್ಮೇಲೆ ಸಗಣಿ ತಿಂದದ್ದೇ ಸರಿ. ಏನಂತವನು ನಿನ್ನ ಹತ್ರ ಮಾತುಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನಿನ್ನ ಯೌವನದ ಅಂಗಳದಲ್ಲಿ ನಿನ್ನ ಅಂದ ಚಂದವನ್ನು ಉಣ್ಣಬೇಕು ಒಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು ಒಂದು. ಅಂಬಿಕಾ, ಇವತ್ತು ಯಾರ ದೈವದಲ್ಲಿ ದುರಂತರ ಆವಹಿಸಿದೆ ಕಾದು ನೋಡಬೇಕಾಗಿದೆ. ಈಗ ಎರಡರಲ್ಲಿ ಒಂದು ಆಗ್ಲೇಬೇಕು. ಏನಾಗ್ಬೇಕು? ನಿನ್ನ ಯೌವನದ ಅಂಗಳದಲ್ಲಿ ನಿನ್ನ ಅಂದ ಚಂದವನ್ನು ನನ್ನ ಮಂಗವಾಗಿ ಕೆಡಿಸಬೇಕು ಒಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಈ ಕಾಮಕ ಎಲ್ಲ ಸಿದ್ಧತೆ ಮಾಡಿಕೊಂಡೇ ನನ್ನ ಮನೆಗೆ ಬಂದಿದ್ದಾನೆ ಅಂತ ಕಾಣುತ್ತೆ. ಈಗ ನಾನೇನಾದ್ರೂ ಇವನಿಗೆ ವಿರೋಧವಾದ್ರೆ ಶತ್ರು ಆಗೋದು ಗ್ಯಾರಂಟಿ. ಅದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿ ಇಲ್ಲಿಂದ ಪಾರಾಗ್ಲೇಬೇಕು. ಹಾ ಮಾಂತೇಶ್, ಅಲ್ಲ ಮಾಂತೇಶ್, ನೀವು ನನಗೆ ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಲ್ಲ, ನೀವು ಎಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ನಾನು ಕನಸಿನಲ್ಲಿ ವಿಚಾರ ಮಾಡಿರ್ಲಿಲ್ಲ. ಅಂದ್ಮೇಲೆ ನಮ್ಮಿಬ್ಬರ ನಾಳೆ ನನ್ನ ಮದುವೆ ಇದೆ. ಆ ಮದುವೆ ಇಲ್ಲಿಗೆ ನಿಂತು ಹೋಗ್ಲಿ. ಇಂದಿನಿಂದ ನಮ್ಮಿಬ್ಬರ ಪ್ರೀತಿ ಪ್ರಾರಂಭ ಹೋಗ್ಲಿ. ಏನಂತೀರಾ? ಈ ಮಾತು ಸತ್ಯವೇ? ಅದರಲ್ಲಿ ಮೋಸವಿಲ್ಲ ತಾನೆ? ಅಯ್ಯೋ, ಮೋಸ ಮಾಡಿದ್ರೆ ನಿಮ್ಮಂಥವ್ರು ಮರಳಿ ನನಗೆ ಸಿಗ್ಬೇಕಲ್ಲ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೀತಿಯ ಪ್ರೇಮದ ಪ್ರಣಯ ಗೀತೆ. ಸರಿ, ಹಾಗೆ ಆಗು.
ಮಿಸ್ಟರ್ ಮಾಂತೇಶ್, ನೆನೆಸಿಕೋ ನಿನ್ನ ಮನೆ ದೇವರನ್ನ. ಇಲ್ಲಿ ಅದರಲ್ಲಿ ಒಂದಾಗ್ಲೇಬೇಕು. ನೀನು ಇಲ್ಲಿಂದ ತೊಲಗಬೇಕು ಅದು, ಇಲ್ಲ ನನ್ನ ಗುಂಡಿಗೆ ಆಹುತಿ ಆಗ್ಬೇಕು ಅದು. ಹೇಳ ಮಾಂತೇಶ, ನಾಲಿಗೆ ನಾಚಿಕೆ ಕೊಟ್ಟಿದ್ದ, ಇಲ್ಲ ನಿನ್ನ ಮೈಯಲ್ಲಿರುವ ರಕ್ತ ಹೆಪ್ಪುಗಟ್ಟಿದ್ದ, ಇಲ್ಲ ಈ ನಿನ್ನ ಧೈರ್ಯನೇ ಕುಗ್ಗಿ ಹೋಯ್ತ. ಗುಂಡಾಸ್ಬೇಡ ದಯವಿಟ್ಟು. ಯಾರಲ್ಲಿ ಚೇಳಿನ ವಿದ್ಯೆ ಕಲಿಯ ಮುನ್ನ ಹಾವಿನ ಹೊತ್ತಿಗೆ ಕೈ ಹಾಕಬಾರದು. ಒಂದು ಹೆಣ್ಣು, ಹೆಣ್ಣಿನ ಬುದ್ಧಿ ಮೊಣಕಾಲ ಜಾಗರಿ ಎಂಬುದಕ್ಕೆ ನೀನೇ ಸಾಕ್ಷಿ. ಸೀರೆ ಉಟ್ಕೊಂಡು ನೀರಿನಲ್ಲಿ ಈಜಿದ್ರಂತೆ ಅದು ನಿನ್ನ ಮೂರ್ಖತನ ಕಡೆ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು. ಬೇಡ ಮಾತೇಶ್, ನನ್ನ ಮಾನ ಈ ಮನ್ಮಥನ ರುದ್ರಾಭಿಷೇಕ, ಈ ನನ್ನ ಮದುವೆನ ಈ ಮನ್ಮಥರಿಂದ ನಿನಗೆ ಬಹು ದಿನಗಳ ಹಂಬಲವನ್ನು ನಾನು ಇಂದು ಗೆದ್ದುಕೊಂಡೆ. ನಿನ್ನ ಯೌವನದ ಹೊಳೆಯಲ್ಲಿ ನಿನ್ನ ಮನ ಮುಟ್ಟಿದ ಮೊದಲನೆಯ ಪುರುಷ ನಾನು. ಮದುವೆ ನಡೆಯುವುದು ಅರಿವಿಂದನೊಂದಿಗೆ. ಇದಕ್ಕೆ ಹನ್ನುವರು ಬಲ್ಲವರು ಯಾರ ಹೂ ಯಾರ ಮುಡಿಗೆ ಎಂದು.